ಇದೇನು ನೋಡ್ತಿದ್ದೀರಿ ನೀವು, ಇದು ಅಜ್ಜವ್ರ ಮಲ್ಗೋದಿದ, ಸಿದ್ಧಾರೂಢ ಅಜ್ಜವ್ರ. ಇದೇನು ನೋಡ್ತಿದ್ದೀರಿ ನೀವು, ಇದು ಸಿದ್ಧಾರೂಢ ಅಜ್ಜವ್ರ ಚೇರ್ ಇದೆ. ಇಲ್ಲಿ ನೀವು ನೋಡ್ತಿದ್ದೀರಿ ಸಿದ್ಧಾರೂಢ ಅಜ್ಜವ್ರದ ಪ್ರಥಮ ಪ್ರತಿಮೆ ಇದೆ, ಮೂರ್ತಿ ಇದೆ. ಇಲ್ಲಿ ನೀವು ನೋಡ್ತಿದ್ದೀರಿ ಇದು ಸಿದ್ಧಾರೂಢ ಅಜ್ಜವ್ರ ಮತ್ತು ಗುರುನಾಥ ಅಜ್ಜವ್ರ ಕುಂದಿರ್ತಿದ್ದ ಸೋಫಾ ಇದೆ. ಇಲ್ಲಿ ನೀವು ನೋಡ್ತಿದ್ದೀರಿ ಎಲ್ಲ ಭಕ್ತಾದಿಗಳು ಶ್ರೀ ಸಿದ್ಧಾರೂಢ ಅಜ್ಜವರಿಗೆ ಅನ್ನ ಸಂತರ್ಪಣೆಗೆ ಇಲ್ಲಿ ಕೊಟ್ಟಿರೋದಂಥದ್ದು ಎಲ್ಲ ಅಕ್ಕಿ ಪಾಕೆಟ್ ಅನ್ನ. ಇವಾಗ ನಾವು ಪ್ರಸಾದ ನೆಲೆದ ಒಳಗಡೆ ಹೋಗೋಣ. ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಇಲ್ಲೇ ನೋಡ್ತಿದ್ದೀರಿ ನೀವು, ಇದು ಪ್ರಸಾದ ನೆಲೆ ಇದೆ. ಭಕ್ತಾದಿಗಳು ಇಲ್ಲೇ ಬಂದು ತಮ್ಮ ಪ್ರಸಾದನ ಸ್ವೀಕಾರ ಮಾಡ್ತಾರ. ಫ್ರೆಂಡ್ಸ್, ಇವಾಗ ಟೈಮ್ ಬಂದ್ಬಿಟ್ಟ 2:09:44. ಓಂ ನಮಃ ಶಿವಾಯ. ಇದೇನು ಮೂರ್ತಿ ನೋಡ್ತಿದ್ದೀರಿ ನೀವು, ಇದು ಪ್ರಸಾದ ನಿಲಯದಲ್ಲಿ ಇರೋದು. ತುಂಬಾ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ನೋಡ್ತಿದ್ದೀರಿ ನಾಳೆಗೆಲ್ಲ ಪ್ರಿಪ್ರೇಷನ್ ಮಾಡ್ತಿದಾರ. ಎಲ್ಲ ಭಕ್ತಾದಿಗಳು ಇಲ್ಲಿ ತಮ್ಮ ಸೇವೆನ ಮಾಡ್ತಿದಾರ. ಇವಾಗ ಟೈಮ್ 4 ಗಂಟೆ ಆಗೈತೆ. ಚಾ ಮಾಡತ್ರಿ ಇಲ್ಲಿ ಬ್ಯಾಳಿ ಪಾಯಸ, ಅನ್ನ ಸಾರು ರೆಡಿ ಆಗತ್ತವ ಇಲ್ಲಿ. ಇವಾಗ ಬೆಳಗಿನ ಜಾವ 4 ಗಂಟೆ ಆಗೈತೆ. ಎಲ್ಲ ಭಕ್ತಾದಿಗಳು ಏನು ಮಾಡಿದಾರ ಅಂತ ತಮ್ಮ ಸೇವೆನ ಮಾಡ್ತಿದಾರ. ಇವಾಗ ಗೋಧಿಗೆ ರೆಡಿ ಮಾಡ್ತಿದ್ದಾರೆ. ತೋರಿಸ್ತೀನಿ ಯಾವ ಥರ ರೆಡಿ ಆಗ್ತಿದೆ ಅನ್ನೋದನ್ನ. ಇವಾಗ ದೇವಸ್ಥಾನದ ಅಡುಗೆ ಮನೆಯಲ್ಲಿ ಭಕ್ತರಿಗೋಸ್ಕರ ಪ್ರಸಾದವನ್ನು ಮಾಡ್ತಿದ್ದಾರೆ. ಏನೇನು ಮಾಡ್ತಿದ್ದಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಪಲಾವ್ ಮಾಡಕ್ಕೆ ಬೀನ್ಸ್ ಮತ್ತು ಫ್ಲವರ್ ಕಟಿಂಗ್ ಆಗಿದೆ. ಇಲ್ಲಿ ನೀವು ನೋಡ್ತಿದ್ರೆ ಬೀಟ್ರೂಟ್ ಮತ್ತು ಗಜ್ಜಿ ಕಟ್ ಮಾಡಿದಾರೆ ಪಲಾವ್ ಮಾಡಕ್ಕೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಬದ್ನಿಕಾಯಿ ಪಲ್ಯ ಮಾಡಕ್ಕೆ ಬದ್ನಿಕಾಯಿ ಕಟಿಂಗ್ಸ್ ಮಾಡಿದ್ದಾರೆ. ಇದೇ ನೋಡ್ತಿದ್ದೀರಿ ಸಾಂಬಾರ್ ಮಾಡಕ್ಕಿದೆ. ಎಲ್ಲ ಸಪ್ಪನ್ನ ಕಟ್ ಮಾಡಿದ್ದಾರೆ, ಇನ್ನೂ ಕಟ್ ಮಾಡ್ತಿದ್ದಾರೆ. ಆಲ್ರೆಡಿ ಸಾಂಬಾರ್ ಮಾಡಕ್ ಒಂದು ಫುಲ್ ಕಂಟೈನರ್ ತುಂಬಿಸಿದ್ದಾರೆ ಇಲ್ಲಿ. ಇದೇನು ನೋಡ್ತಿದ್ದೀರಿ ನೀವು, ಆನಿಯನ್ ಇದೆ. ಇದು ಅಡಿಗೆ ಮಾಡಕ್ಕೆ ಪಲ್ಯ ಸಾಂಬಾರಾಗೆಲ್ಲ ಯೂಸ್ ಮಾಡ್ತಾರೆ. ಇಲ್ಲಿ ನೀವು ನೋಡತ್ತೀರಿ ಪಲಾವ್ ಮಾಡಕತ್ರ ಗಿಚ್ ರೆಡಿ ಆದ ಪಲಾವ್ ಮಾತ್ರ. ಭಕ್ತರಿಗೆ ಫುಲ್ ಸಂಪ್ ಊಟ ಮಾಡ್ಬೋದ. ಎಲ್ಲ ರೀತಿಯೂ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ಭಕ್ತರಿಗೆ ಯಾವುದೇ ಸಮಸ್ಯೆಗಳು, ಯಾವುದೇ ತೊಂದರೆಗಳು ಆಗದೆ ಇರೋ ಥರ ನೋಡ್ಕೊತಿದ್ದಾರೆ. ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ನಾನು ನೈಟಿಂದ ಫುಲ್ ಇಲ್ಲೇದೇನೆ ಕಿಚನಲ್ಲಿ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲ ಭಕ್ತಾದಿಗಳು ಇಲ್ಲಿ. ಇದೇ ನೋಡ್ತಿದ್ದೀರಿ ಸಾರ. ಇದು 1200 ಲೀಟ್ರಿಂದ 1600 ಲೀಟರ್ವರೆಗೂ ಬರ್ತೈತಿದೆ. ಅಂಥವು 2 ಕಂಟೈನರ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ಕೊತ್ತಂಬರಿ ಇದೆ. ಎಲ್ಲದಕ್ಕೂ ಪಲ್ಯಗೆ, ಸಾಂಬಾರಿಗೆ, ಪಲಾವ್ಗೆ ಎಲ್ಲಕ್ಕೂ ಯೂಸ್ ಮಾಡ್ತಾರೆ. ಪಲಾವ್ ಅರ್ಧ ರೆಡಿ ಆಗ್ತಿಲ್ಲ, ಒಗ್ಗರಣೆ ಹೊಡ್ಯಾತಾರಿಲ್ಲ. ಇವಾಗ ಸದ್ಯಕ್ಕೆ ಬಂದ 3 ಕ್ವಿಂಟಲ್ ಪಲಾವ್, 1 ಕ್ವಿಂಟಲ್ ಉಪ್ಪಿಟ್ಟು ಮಾಡಾಕತ್ತಾರ. ಮತ್ತು ಭಕ್ತಾದಿಗಳ ಸಂಖ್ಯೆ ಹೆಂಗೆ ಜಾಸ್ತಿ ಆಗ್ತಾ ಹೋಗ್ತೈತೆ ಹಂಗೆ ಅಡುಗೆ ಮಾಡ್ತಾ ಹೋಗ್ತಾರ. ಟೋಟಲ್ ಆಗಿ 1000 kg ಬದ್ನಿಕಾಯಿ ಪಲ್ಯ ರೆಡಿ ಆಗ್ತೈತಿ. ಇದೇನು ನೋಡ್ತಿದ್ರಿ ಇದು 500 kg ಐತಿ. ಇನ್ನೊಂದ್ರಾಗ ರೆಡಿ ಆಗ್ತೈತಿ ಬದ್ನಿಕಾಯಿ ಪಲ್ಯ, ಅದು 500 kg ಐತಿ. ಇವಾಗ ಮತ್ತೆ ಇನ್ನೊಂದು ಇದ್ರೊಳಗಡೆ ಪಲಾವ್ ಮಾಡಕತ್ತಾರ.
ಇದೇ ನೋಡ್ತಿದ್ರಿ ಇದ ಮತ್ತೆ ಪಲಾವ್ ಇಟ್ಟಿದಾರ. ಇದು 1 ಕ್ವಿಂಟಲ್ ಪಲಾವ್ ಆಗ್ತೈತಿ ಇವಾಗ. ಇಲ್ಲಿ ಪಲಾವ್ ಮಾಡಕ್ಕೆಲ್ಲ ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ. ಏನಪ್ಪಾ ಅಂತಂತಂದ್ರೆ ಸಿದ್ದಾರೂಢ ಮಠದ ಅಡುಗೆ ಮನೆಯಲ್ಲಿ ಕಿಚನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಅದ್ದೂರಿಯಾಗಿ ಎಲ್ಲ ಅಡುಗೆ ಮಾಡ್ತಿದಾರ. ಎಲ್ಲ ಭಕ್ತಾದಿಗಳು ಬಂದಿದಾರ. ತುಂಬಾ ವಿಭಿನ್ನವಾದ ಅಡುಗೆನ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ನೋಡಕ್ಕೆ. ಅದನ್ನ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಿದ್ದೇನೆ. ಇನ್ನೂ ಬಗೆ ಬಗೆಯ ಅಡುಗೆನ ಮಾಡ್ತಿದಾರ. ಹಾಗಿದ್ರೆ ನಾನು ನಿಮ್ಗೆ ತೋರಿಸ್ತೇನೆ ಏನೇನಾಗುತ್ತೆ ಅನ್ನೋದನ್ನ. ಇಲ್ಲೇ ನೋಡ್ತಿದ್ರಿ ಇದು ಮೆಣಸಿನ್ಕಾಯಿ ಇದೆ. ಇದೇನು ನೋಡ್ತಿದ್ದೀರಿ ನೀವು ಪ್ಯೂರ್ ಹಾಲ್ ಇದೆ. ಇದು ಗೋಧಿ ಮಾಡಕ್ಕೆ ಯೂಸ್ ಮಾಡ್ತಾರೆ. ಆಲ್ರೆಡಿ ಗೋಧಿ ಹೊರಗಡೆ ಕುದಿತಾ ಇದೆ. ಇವಾಗ ಕುದ್ದಾದ್ಮೇಲೆ ಇದು ಹಾಲನ್ನ ಮಿಕ್ಸ್ ಮಾಡ್ತಾರೆ. ಗೋಧಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಇದೇ ನೋಡ್ತಿದ್ದೀರಿ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು 300 ಲೀಟರ್ ಹಾಲು ಐತಿದೆ. ಇಲ್ಲಿ ನೀವು ನೋಡ್ತಿದ್ದೀರಿ ಇದು ಪ್ಯೂರ್ ಆರ್ಗಾನಿಕ್ ಬೆಲ್ಲ ಇದೆ. ಇದು ಟೋಟಲ್ ಬೆಲ್ಲ ಕೆಪಾಸಿಟಿ ಬಂದ್ಬಿಟ್ಟಿದೆ 700 kg ಐತಿದೆ. ಇದನ್ನ ಗುರುದೇವ್ ಸೇವಾ ಸಮಿತಿ ಅವರ ಇದನ್ನ ದೇವಸ್ಥಾನಕ್ಕಂತ ಕೊಟ್ಟಿದ್ದಾರೆ. ಮತ್ತು ಅವರೇ ಮುಂದೆ ನಿಂತ ಸೇವೆಯನ್ನ ಮಾಡ್ತಿದ್ದಾರೆ. ಇದೇನು ನೀವು ಹಾಲು ನೋಡ್ತಿದ್ದೀರಿ ಇದರ ಟೋಟಲ್ 300 ಲೀಟರ್ ಐತಿದೆ. ಇದು ಕುದಿಯೋಕೆ ಹಾಕಕ್ಕೆ ತೊಗೊಂಡಿದ್ದಾರೆ. ಇಲ್ಲೇ ನೋಡ್ತಿದ್ದೀರಿ ನೀವು ಇದು ಗೋಡಂಬಿ ಇದೆ. ಇದು ಟೋಟಲ್ 100 kg ಐತಿ ಉಗ್ಗೆ ಮಾಡಕ್ಕೆ. ಇದೇ ನೋಡ್ತಿದ್ದೀರಿ ನಂದಿನಿ ತುಪ್ಪ ಇದೆ. ಇದು ಟೋಟಲ್ 100 ಲೀಟರ್ ಐತಿದೆ. ಇಲ್ಲಿ ನೀವು ನೋಡ್ತಿದ್ರೆ ಗೋಧಿ ರೆಡಿ ಆಗ್ತಿದೆ. ಇದರದ ಎಷ್ಟಪ್ಪ ಅಂತಂತಂದ್ರೆ 2000 kg ಗೋಧಿ ಇದೆ. ಇಲ್ಲೇ ನೋಡ್ತಿದ್ದೀರಿ ನೀವು ಹಳೆ ಪಾತ್ರೆಗಳವೆಲ್ಲ ಹಳೆ ಕಾಲದ್ದು ಅಲ್ಲಿ ಮೇಲ್ಗಡೆ ಇಟ್ಟಿದಾರ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸಿಕ್ಕಾಪಟ್ಟೆ ವೆಜಿಟೇಬಲ್ಸ್ ಬಂದಿದೆ ಅಡುಗೆ ಮಾಡೋಕ್ಕೆ. ಅದನ್ನೆಲ್ಲ ಕಟಿಂಗ್ಸ್ ಎಲ್ಲ ಮಾಡ್ತಿದ್ದಾರೆ. ಇದು ನೀವು ನೋಡ್ತಿದ್ರಿ ಇದು ತೊಗರಿಬೇಳೆ ಸಾಂಬಾರು ಇದೆ. ಟೋಟಲ್ ಇದು 1 ಕಂಟೈನರ್ ಒಳಗೆ 100 ಲೀಟರ್ ಹಿಡಿತೈತಿದೆ. ಇಂಥವು 4 ಮಾಡ್ತಾರೆ. ಮತ್ತು ಭಕ್ತರಿಗೆ ಹೆಂಗೆ ಬೇಕಾ ಹಂಗೆ ಅದ್ರ ತಕ್ಕಂಗೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮತ್ತೆ ನೀರು ಕುದಿಸಕ್ಕೆ ಇಟ್ಟಿದ್ದಾರೆ. ಒಂದು ವೇಳೆ ಸಾರಿನ ಕಡಿಮೆ ಇತ್ತಂದ್ರೆ ಇದರಲ್ಲಿ ಬೇಳೆ ಕುದಿಸ್ತಾರೆ. ಇದೇ ನೋಡ್ತಿದ್ರಿ ಇದು ತೊಗರಿಬೇಳೆ ಸಾಂಬಾರು ಇದೆ. ಇದು ತೊಗರಿಬೇಳೆ ಸಾಂಬಾರ್ದು ಇದೆ. ಫ್ರೆಂಡ್ಸ್ ಇಲ್ಲಿ ಬೆಲ್ಲ ನೋಡತ್ತೀರಿ ನೀವು. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ಗೋಧಿಗೆ ರೆಡಿ ಮಾಡತ್ತಾರೆ. ಇದು ಟೋಟಲ್ 9 ಕ್ವಿಂಟಲ್ ಐತಿದೆ. ಇದು ರೆಡಿಯಾಗಿ ಇಲ್ಲಿ ಇಟ್ಟಿದ್ದಾರೆ. ಅದೊಂದು ರೆಡಿ ಮಾಡ್ತಿದ್ದಾರೆ ಇವಾಗ. ಓಕೆ ನಾವು ಸಿದ್ದಾರೂಢ ಅಜ್ಜರು ನಮ್ಮ ಸೇವೆಯನ್ನು ಮಾಡ್ತಿದ್ದೇವೆ. ತುಂಬ ಖುಷಿ ಆತ. ಎಲ್ಲರೂ ಸ್ವಲ್ಪ ಎಲ್ಲ ಸಹಕಾರ ಕೊಟ್ಟರೆ ಹೆಂಗೆ ಮಾಡ್ಬೇಕಂತ ಹೇಳ್ಕೊಟ್ರೆ ಹಂಗೆ ಮಾಡತ್ತೆ ನಾವು ಇವಾಗ. ಟೈಮ್ ಇವಾಗ 5:13 ಬೆಳಗಿನ ಜಾವ. ಇವಾಗ ನಾವು ತೊಗರಿಬೇಳೆ ಸಾಂಬಾರು ಮಾಡತ್ತಾರ. ಅದಕ್ಕೆ ನಾನು ಅವ್ರ ಜೊತೆ ಸ್ವಲ್ಪ ನನ್ನ ಸಣ್ಣ ಸೇವೆ ಇರಲಿ ಅಂತ ನಾನು ಅವ್ರ ಜೊತೆ ಕೈ ಜೋಡಿಸಿದ್ದೇನೆ.
ಇವಾಗ ಸ್ವಲ್ಪ ಲೈಟಾಗಿ ತೊಗರಿ ಬೇಳೆ ಸಾರು ಮಾಡ್ತಿದ್ದೆ. ಇವಾಗ ಬೇಳೆ ಕುದೀತಾ ಇದೆ. ಇದು ಬೇಳೆ ಕುದ್ದಾದ್ಮೇಲೆ ಇವಾಗ ಸಾರು ಮಾಡೋದು. ಇವಾಗ ತುಂಬ ಚೆನ್ನಾಗಿದೆ ಮಾತ್ರ ಪ್ರೊಸೆಸ್ ಎಲ್ಲ. ಫ್ರೆಂಡ್ಸ್, ಇವಾಗ ಟೈಮ್ 5:30 ಬೆಳಗಿನ ಜಾವ. ಇವಾಗ ಎಲ್ಲರೂ ಸೇರಿಕೊಂಡು ಇವಾಗ ಗೋಧಿಗೆ ರೆಡಿ ಮಾಡ್ತಿದ್ದಾರೆ. 30 kg ಆಲ್ರೆಡಿ ಗೋಧಿ ಕುದ್ದಿದೆ. ಇವಾಗ ಇನ್ನೂ ಸ್ವಲ್ಪ ಕುದ್ದಾದ್ಮೇಲೆ ಅದಕ್ಕೆ ಬೆಲ್ಲ ಹಾಕೋದೆ. ಬೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಬೇಕು. ಇವಾಗ ಸ್ವಲ್ಪ ಸರ್ ಗೋಧಿಗೆ ತಳ ಹಿಡಿತೈತೆ ಅಂತ ಹಿಡಿಯತ್ತಿದ್ರೆ ಇವಾಗ ನಾನು ಸ್ವಲ್ಪ ಅವ್ರಿಗೆ ಸಹಾಯ ಮಾಡ್ತೀನಿ. ಪಾಪ ಕಂಟಿನ್ಯೂಸ್ ಅವ್ರು ಮಾಡಕತ್ತಿದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಅವ್ರ ಸೇವೆನ ಮಾಡ್ತಿದ್ದಾರೆ. ನಂದು ಸಣ್ಣ ಪ್ರಮಾಣದ ಸೇವೆ ಇರಲಿ ಅಂತ ನಾನು ಇದು ನನ್ನ ಕೈಲಾದಷ್ಟು ಮಾಡ್ತಿದ್ದೀನಿ. ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನನಗೆ ಈ ಅವಕಾಶವನ್ನು ನೀಡಿದ್ದಾರೆ. ಅವ್ರೆ ತುಂಬ ಖುಷಿ ಆಯ್ತು ನನಗೆ ಇಲ್ಲಿ ಬಂದಿರೋದು. ಅಜ್ಜವ್ರಿಗೆ ನನ್ನ ಸಣ್ಣ ಪ್ರಮಾಣದ ಸೇವೆಯನ್ನು ನಾನು ಮಾಡ್ತಿದ್ದೀನಲ್ಲ, ಅದರ ಸಂಬಂಧ ನನಗೆ ಒಂಥರ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಇಲ್ಲಿ ವಿರೂಪಾಕ್ಷ ಮತ್ತು ರುದ್ರೇಶ್ ಅವರು ಗೋಧಿ ಹುಗ್ಗಿ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ನಾನು ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ನಾನು ಮಠಕ್ಕೆ ಬಂದಿದ್ದೆ. ಇಲ್ಲಿ ವಿವಿಧ ಬಗೆಯ ಕಾರ್ಯಕ್ರಮಗಳು ನಡೀತಾ ಇದ್ದು. ಮತ್ತು ಅದೇ ರೀತಿ ಭಕ್ತರಿಗೆ ಅನ್ನ ಸಂತರ್ಪಣೆ ಅಂತಂತಂದರೆ ಪ್ರಸಾದವನ್ನು ತಯಾರು ಮಾಡ್ತಾಯಿದ್ರು. ಅದರಲ್ಲಿ ನಾನು ಸ್ವಲ್ಪ ನನ್ನ ಸಣ್ಣ ಪ್ರಮಾಣದ ಸೇವೆಯನ್ನು ಮಾಡಿದ್ದೀನಿ. ನನಗೂ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಈ ಸೇವೆಯಲ್ಲಿ ಪಾತ್ರ ವಹಿಸಿರೋದು ನನಗೂ ಭಾಳ ಖುಷಿ ಅನಿಸ್ತಾ. ಸೊ ದ್ಯಾಟ್ ಇವಾಗ ಸಮಯ ಮಾರ್ನಿಂಗ್ 6 ಗಂಟೆ ಆಗಿದೆ. ಎಂದಿನಂತೆ ಇವತ್ತಿನ ಲಾಗನ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್. ಇವಾಗ ಹೊರಡೋ ಸಮಯ. ನಾನು ಹೊರಡ್ತಾ ಇದ್ದೀನಿ ಇಲ್ಲಿಂದ. ನಾನು ಇವಾಗ ಜಸ್ಟ್ ಅಕ್ಷಯ ಪಾರ್ಕ್ನ ರೀಚ್ ಆದೆ. ನಾನಿವಾಗ ಚಟ್ನಾ ಕಾಲೇಜ್ ಹತ್ರ ಇದ್ದೀನಿ. ಮನೆ ರೀಚ್ ಆಗೋಕ್ಕೆ ಇನ್ನೊಂದು 30 ಮಿನಿಟ್ಸ್ ಆಗುತ್ತೆ. ತುಂಬ ಚೆನ್ನಾಗಿತ್ತು ಮಾತ್ರ ಇವತ್ತು ಫಂಕ್ಷನ್ ಎಲ್ಲ. ಇವಾಗ ಬೆಳಗಿನ ಜಾವ ಟೈಮು 6 ಗಂಟೆ 10 ನಿಮಿಷ ಆಗಿದೆ. ನಾನು ನಿಯರ್ ಟು ಕ್ರಾಸ್ ಹತ್ರ ಇದ್ದೇನೆ. ಇವಾಗ ಆಲ್ಮೋಸ್ಟ್ ಅಲ್ಲಿ ಇವಾಗೆಲ್ಲ ವಾಕಿಂಗ್ ಹೋಗ್ತಿದ್ದಾರೆ ಜನ ಎಲ್ಲ. ನಾನು ಇವಾಗ ಸಿಕ್ಕಾಪಟ್ಟೆ ಹೋಗ್ತಾನೆ.
ಕಂಪಲ್ಸರಿ ಬೆಳಗ್ಗೆನೆ ತುಂಬ ಕ್ರೌಡ್ ಇದೆ. ಯಾಕಂತಂದ್ರೆ ಎಲ್ಲ ಜನನು ವಾಕಿಂಗ್ ಇದೆ. ಇವಾಗ ನಾವು ಹೋಟೆಲ್ ಬಂತ ಗೌರಿಕೊಪ್ಪದ ಹತ್ರ ಇದ್ದೇವೆ. ನಾವು ಇವಾಗ ನಿಯರ್ ಟು ಬಂದ್ಬಿಟ್ಟಿದ್ದೇವೆ. ಇವಾಗ ಆಲ್ಮೋಸ್ಟ್ ಅಲ್ಲ ರೈತರೆಲ್ಲ ತಮ್ಮ ಚಕಡಿ ತಗೊಂಡು ಹೊಲಕ್ಕೆ ಹೊಂಟಿದ್ದಾರೆ. ನಾವು ಇವಾಗ ಇವತ್ತು ಕರಿಮ ದೇವಸ್ಥಾನಕ್ಕೆ ಹೋಗಿದ್ದೆ.